ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಟ ಅಹಿಂಸಾ ಚೇತನ್ ಅವಮಾನ ಮಾಡಿದ್ದಾರೆ. ಅವರಿಗೆ ಕೊಟ್ಟಿರುವಂತಹ 2.5 ಎಕರೆ ಜಮೀನು ಏನಿದೆ, ಆ ಜಾಗ ಏನಿದೆ, ಅದೊಂದು ರೀತಿ ಕಾಂಪ್ಲೆಕ್ಸ್ ಅನ್ನೋ ರೀತಿ. ಅಂದ್ರೆ ಬರೀ ರಾಜ್ಕುಮಾರ್ ಮಾತ್ರ ಕರ್ನಾಟಕ ಕೊಡುಗೆ ಕೊಟ್ಟಿರೋದಲ್ಲ, ಸಾಕಷ್ಟು ನಟರು ಕೂಡ ಇದ್ದಾರೆ. ನಾನು ಅಮೆರಿಕಾದಲ್ಲಿರುವಂತಹ ಸಂದರ್ಭದಲ್ಲಿ ನಾನು ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಬಟ್ ಅವರಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡುವಂಥದ್ದು ಇರಲಿಲ್ಲ. ಸಾಕಷ್ಟು ನಟರಿದ್ರು, ಅವ್ರಿಗೂ ಕೂಡ ಜಮೀನು ಕೊಡಬಹುದಿತ್ತಲ್ವಾ ಅಂತ ಹೇಳ್ಕೊಂಡು ನಟ ಚೇತನ್ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಂಗಳೂರಿನಿಂದ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಶಿವಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಹಿಂಸಾ ಚೇತನ್ ಅವರು ಒಂದು ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಮಾನ ಮಾಡಿದ್ದಾರೆ. ಅವರ ಒಂದು ಸಮಾಧಿಗೆ ಕೊಟ್ಟಂತಹ ಜಾಗದ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿ ಬರೀ ಅವ್ರದೊಂದೇ ಕೊಡುಗೆ ಅಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಏನ್ ಹೇಳ್ತೀರಾ? ಮೇಡಮ್, ಸಿಂಪಲ್ ಆಗಿ ಹೇಳೋದೇನಂದ್ರೆ, ಚೇತನ್ ಕೇಳೋ ಕ್ವಶನ್ಗೆ ಒಳ್ಳೆ ಆನ್ಸರ್ ಏನಂದ್ರೆ, ಅವ್ರು ಇವಾಗ ಯಾರಾದ್ರೂ ಒಬ್ರು ಸತ್ರೆ ಎಷ್ಟು ಜನ ಬರ್ತಾರೆ? 100 ಜನ ಬರ್ತಾರೆ, 200 ಜನ ಬರ್ತಾರೆ. ಬಟ್ ಡಾಕ್ಟರ್ ರಾಜ್ಕುಮಾರ್ ಸತ್ತಾಗ ಲಕ್ಷಾಂತರ ಜನ ಬಂದ್ರು. ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿ ನಮ್ಮ ದೇಶ ಅಷ್ಟು ಜನ ಬಂದಿದ್ದಾರೆ ಅಂದಾಗ, ಅಷ್ಟು ಜನ ಅವರು ಸಂಪಾದನೆ ಮಾಡಿದ್ದಾರೆ ಅಂದಾಗ ಪ್ರಜಾಪ್ರಭುತ್ವ ಎತ್ತಿ ಕೈ ಹಿಡಿತಾ ಇದೆ ಅಂತ ಅರ್ಥ. ಅವಾಗ ಅವರು ಅವ್ರಿಗೆ ಎಲ್ಲಾ ರೀತಿನೂ ಇದೆ. ಇವಾಗ್ಲೂ ಏನಾದ್ರು ಎಲ್ಲಾರ್ಗು ಜನಗಳಿಗೆ ಕೇಳಿದ್ರೆ ಕರ್ನಾಟಕದಲ್ಲಿರೋ 90% ಪೀಪಲ್ ಪ್ರಜಾಪ್ರಭುತ್ವ ಪ್ರಕಾರ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಈ ಚೇತನ್ ಯಾರು ಮೇಡಮ್ ಮಧ್ಯದಲ್ಲಿ ಕ್ವಶನ್ ಕೇಳಕ್ಕೆ? ಇದು ನನ್ನ ಅಭಿಪ್ರಾಯ. ಸೊ ಪ್ರಜಾಪ್ರಭುತ್ವ ಇರೋದ್ರಿಂದ ರಾಜ್ಕುಮಾರ್ಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅವರು ಸತ್ತಾಗ ಎಷ್ಟು ಜನ ಬಂದಿದ್ರು, ಎಷ್ಟು ಹೆಂಗಾಯ್ತು ಎಲ್ಲಾರ್ಗು ಗೊತ್ತು. ಅದು ಚೇತನ್ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸುತ್ತೆ. ಅವರು ಮೋಸ್ಟ್ಲಿ ಅವರು ಅಮೆರಿಕದಲ್ಲಿ ಇದಾರಲ್ಲ, ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ. ಪ್ರಜಾಪ್ರಭುತ್ವ ಏನು ಅನ್ನೋದು ತಿಳ್ಕೊಂಡು ಆಮೇಲೆ ಅವರು ಮಾತಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಅದೇ ರೀತಿ ಈಗ ಕುವೆಂಪು ಅವರು ಕುಪ್ಪಳ್ಳಿ ಇದೆಯಂತೆ, ಹಾಗೇನೆ ಗಾಜನೂರಿಗೆ ಇವ್ರನ್ನ ಸಮಾಧಿನ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ ಮೇಡಮ್, ಅವ್ರು ಹೇಳಕ್ ಯಾರು ಮೇಡಮ್? ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳದೇ ಕೊನೆಯ ನಿರ್ಧಾರ. ಸೊ ಇದು ಎಲ್ಲಾ ಪ್ರಜೆಗಳು ನಿರ್ಧಾರ ಮಾಡಿರೋದ್ರಿಂದ ಅವ್ರ ಒಬ್ರು ಅಭಿಪ್ರಾಯ ತಗೊಂಡು ಯಾರು ಚೇಂಜ್ ಮಾಡಕ್ಕಾಗಲ್ಲ ಮೇಡಮ್. ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ. ಚಿತ್ರದುರ್ಗದಿಂದ ಮಾತನಾಡೋದಕ್ಕೆ ಉಮೇಶ್ ಅವರಿದ್ದಾರೆ. ಉಮೇಶ್ ಅವರೇ, ಹಲೋ, ನಮಸ್ಕಾರ ಮೇಡಮ್. ಈಗ ನಟ ಅಹಿಂಸಾ ಚೇತನ್ ಅವರು ರಾಜ್ಕುಮಾರ್ ಅವ್ರನ್ನ ಅವಮಾನ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಮೇಡಮ್, ಇವನ್ ಚೇತನ್ ಅನ್ನ ಯಾರು? ಇವನ್ ಪ್ರತಿ ಟೈಮ್ ಇದೇ ತರ ಮಾಡ್ತಾ ಇರ್ತಾನೆ. ಅವನು ಎಜುಕೇಟೆಡ್, ಅವನು ಅಲ್ವೋ ಅಮೆರಿಕದಲ್ಲಿ ಇದ್ದೆ ಅಂತಾನೆ, ಆಕ್ಟಿಂಗು ಮಾಡಿದ್ದಾನೆ. ಅಲ್ಲ, ಪ್ರತಿಯೊಂದನು ಅದಕ್ಕೆ ಯಾಕೆ ಕೊಟ್ಟೆ, ಇದಕ್ಕೆ ಯಾಕೆ ಕೊಟ್ಟೆ, ಪ್ರತಿಯೊಂದ್ರಲ್ಲೂ ಯುಗ ಪುರುಷರು ಒಬ್ಬೊಬ್ರು ಒಂದೊಂದು ಇದರಲ್ಲಿ ಒಂದು ಯುಗದಲ್ಲಿ ಒಂದೊಂದು ಪುರುಷ ಹುಟ್ಟೋದು. ಕಲಾ ಇದರಲ್ಲಿ ನಮ್ಮ ರಾಜ್ಕುಮಾರ್ ಕರ್ನಾಟಕದಲ್ಲಿ ರಾಜ್ಕುಮಾರ್ ಬಿಟ್ರೆ ಬೇರೆ ಇಲ್ಲ. ಅದೇ ರೀತಿ ಇವ್ರು ಈ ತರ ಚೇತನನು ಒಂದೊಂದಕ್ಕೂ ಹೇಳ್ಕೊಂತ ಹೋಗ್ತಾನೆ. ಆಮೇಲೆ ಬಸವೇಶ್ವರ ಕೊಟ್ರೆ ಬಸವೇಶ್ವರ ಅಲ್ಲೇ ಕೊಟ್ರಿ, ಆ ಜಾಗ ಗೌರ್ಮೆಂಟ್ದು ಅಂತಾನೆ. ಗಾಂಧೀಜಿ ಕೊಟ್ರೆ ಗಾಂಧೀಜಿ ಅಲ್ಲೇ ಕೊಟ್ರಿ, ಅಷ್ಟೊಂದು ಹೆಸ್ರೆ ಗಾಂಧೀಜಿ ಏನು ಅಂತ ಹಾಗಂತ ಒಂದೊಂದು ಬಿಟ್ಕೊಂತ ಹೋದ್ರೆ ಇವತ್ತ ಹುಚ್ಚ ಮೇಡಮ್. ಇವನು ಹುಚ್ಚ. ಇವನು ಒಬ್ಬ ವ್ಯಕ್ತಿ ಅವನು ಕಲಾವಿದನಾಗಿ ರಾಜ್ಕುಮಾರ್ ಮೇರುನಟನ ಅಂತ ಮೇರುನಟ ಇಡೀ ಕರ್ನಾಟಕವೇ ಅಲ್ಲದೆ ಭಾರತದಲ್ಲಿ ಅಂತ ಅಮಿತಾಬ್ ಬಚ್ಚನ್ ಅಂತಾರೆ, ಗ್ರೇಟ್ ಅಂತಾರೆ. ಅಂತ ದೊಡ್ಡ ವ್ಯಕ್ತಿನ ಇವ್ನು ಏನ್ ಮೇಡಮ್, ಇವ್ನು ಏನ್ ಅರ್ಥ ಆಗ್ತಾ ಇದೆಯಾ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ. 2.5 ಎಕರೆ ಜಾಗ ಇವನ್ ಕೊಟ್ಟಿದ್ದ. ನಾನು ಅಭಿಮಾನಿಗಳು ಪರವಾಗಿ ಗೌರ್ಮೆಂಟ್ ಕೊಟ್ಟಿದ್ದು. ಗೌರ್ಮೆಂಟ್ ಯಾರಿಂದ? ಜನಗಳಿಂದ ಅಲ್ವಾ? ಜನಗಳು ಏನಂದ್ರೆ ಗೌರ್ಮೆಂಟ್, ಆ ಜನಗಳು ಅಭಿಮಾನಿಗಳನ್ನೇ ಮೆಚ್ಚು. ಅವರು ಒಂದು ಮೇರು ನಟ, ನಮ್ಮ ಕರ್ನಾಟಕದ ಉತ್ತಮವಾದ ಇಂದು ಹುಟ್ಟಲ್ಲ, ಮುಂದೆ ಮತ್ತೆ ಇಲ್ಲ ಅಂತ ಇಟ್ಕೊಳ್ಳಿ, ಮುಂದೆ ಯಾರು ಬರೋದೂ ಇಲ್ಲ. ಅಂತರಿಗೆ 2.5 ಎಕರೆಗೆ ಜನಗಳು ಇದ್ರ ಮೇಲೆ ಕೊಟ್ಟಿರೋದು. ಜನಗಳು ಎಷ್ಟು ಇದು ಮಾಡಿದ್ರು ಅವಾಗ ಅವ್ರ ಸತ್ತೋದಾಗ. ಈಗ ಏನ್ ಗೊತ್ತಿದೆ ಅವನಿಗೆ? ಇವನ್ನ ತಿಳುವಳಿಕೆ ಕಡಿಮೆ. ನೀವು ಬಿಟ್ಕೊಂತ ಹೋದ್ರೆ ಅವನು ಎಲ್ಲರಿಗೂ ಕೇಳ್ತಾನ. ಅವನು ಹೇಳಿದ್ನಲ್ಲ, ಈಗ ಬಸವೇಶ್ವರಗೆ ಕೇಳ್ತಾನ ಅವನು, ಅಲ್ಲೇ ಕೊಟ್ರಿ ಜಾಗ ಅಂತ. ಲಾಸ್ಟ್ ಗಾಂಧೀಜಿ ತಗ ಹೋಗ್ತಾನ ಅವನು, ಅವ್ರಿಗೆ ಯಾಕೆ ಅಷ್ಟು ಎಕರೆ ಸಮಿತಿ ಕೊಟ್ರಿ ಅಂತ. ಥ್ಯಾಂಕ್ ಯು ಉಮೇಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಕ್ಕೆ.